ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಬಳ್ಳೂರು ಗ್ರಾಮಸ್ಥರಿಂದ ಅದ್ದೂರಿಯಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ವಿಶೇಷವಾಗಿ ಖ್ಯಾತ ಹಿನ್ನೆಲೆ ಗಾಯಕರಾದ ಹೇಮಂತ್ ಕುಮಾರ್ ಸಾರಥ್ಯದಲ್ಲಿ ಹಾಗೂ ಚಿರಾಗ್ ಇವೆಂಟ್ಸ್ ವತಿಯಿಂದ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಗಣ್ಯರನ್ನು ಮತ್ತು ಬಳ್ಳೂರು ಗ್ರಾಮದ ಹಿರಿಯರನ್ನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬಳ್ಳೂರು ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಗ್ರಾಮದ ಸರಹದ್ದಿನಲ್ಲಿರ್ತಕ್ಕಂಥ ಅನೇಕ ಮಹನೀಯರು ಈ ಒಂದು ಗ್ರಾಮಕ್ಕೆ ಬಂದು ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವರ ದರ್ಶನ ಆಶೀರ್ವಾದ ಪಡೆಯಲಿಕ್ಕೆ ಒಂದು ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಗ್ರಾಮದ ಹಿರಿಯರು ಇವತ್ತು ಹೇಮಂತ್ ಅವರ ಸಾರಥ್ಯದಲ್ಲಿ ವಾದ್ಯಗೋಷ್ಠಿಯನ್ನು ಕನ್ನಡ ನುಡಿಯನ್ನು ತಮ್ಮೆಲ್ಲರ ಮುಂದೆ ಒಂದು ಬೃಹತ್ತವಾದಂಥ ವೇದಿಕೆಯನ್ನು ಹಾಕಿ ಒಂದು ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮತ್ತು ಇದಕ್ಕೆ ಸಹಕಾರ ಮಾಡಿರ್ತಕ್ಕಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಸನ್ಮಾನಕ್ಕೆ ಪಾತ್ರರಾಗಿರ್ತಕ್ಕಂಥ ಗ್ರಾಮದ ಎಲ್ಲ ಹಿರಿಯರಿಗೆ ಉದ್ದಿಮೆದಾರರಿಗೆ ಚುನಾಯಿತ ಸದಸ್ಯರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಬಂದಿರ್ತಕ್ಕಂಥ ಆಕಾಂಕ್ಷಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ಆ ದೇವರು ಅಷ್ಟೈಶ್ವರ್ಯ ಆರೋಗ್ಯ ದಯಪಾಲಿಸಲಿ ಅಂತೇಳಿ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮ ತಮಗೆಲ್ಲರಿಗೂ ಶುಭ ತರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ.
ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನು ಈ ಥರ ಬೀಳ್ಕೊಟ್ಟಂಥ ನಾರಾಯಣ ಸ್ವಾಮಿಯವರು, ಹಾಗೆ ನಮ್ಮ ಮುನೀರಣ್ಣವರು, ಮತ್ತು ತುಂಬ ವಿಶೇಷವಾಗಿ ಈ ಆಯೋಜನೆಯನ್ನು ಮಾಡಿದಂಥ ನಮ್ಮ ವಸಂತ ರೆಡ್ಡಿಯವರು ಮತ್ತು ಮಧು ಅವರಿಗೆ ಆ ಲಕ್ಷ್ಮೀನರಸಿಂಹಸ್ವಾಮಿ ಆರೋಗ್ಯ ಆಯುಸ್ಸು ಶಾಂತಿ ನೆಮ್ಮದಿಯನ್ನು ಕೊಡಲಿ. ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ಆಯೋಜಕರಾದಂಥ ವಸಂತ ರೆಡ್ಡಿ ಮತ್ತು ಮಧು ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ, ಇನ್ನೂ ಒಂದಷ್ಟು ಮುಂದಿನ ವರ್ಷ ಇನ್ನೊಂದಷ್ಟು ವಿಶೇಷವಾದ ಮನೋರಂಜನೆ ಕಾರ್ಯಕ್ರಮಗಳನ್ನು ತಮ್ಮ ಮುಖೇನ ಕೊಡಲಿ ಅಂತ ಹೇಳ್ತಾ, ಮತ್ತೆ ಅವರಿಗೆ ಭಗವಂತ ಗ್ರಾಮ ದೇವತೆ ಆರೋಗ್ಯ ಆಯುಸ್ಸು ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಅವರಿಗೆ ಭಗವಂತನಲ್ಲಿ ವಿನಂತಿಸ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟು ಅದ್ಭುತವಾಗಿ ಮೂಡಲಿಕ್ಕೆ ಬಳ್ಳೂರಿನ ಪ್ರತಿಯೊಬ್ಬ ಗ್ರಾಮಸ್ಥರು ಕಾರಣ. ಯಾರಿಂದ ಒಬ್ಬರಿಂದ ಏನು ಮಾಡಕ್ ಸಾಧ್ಯ ಇಲ್ಲ. ಚಪ್ಪಾಳೆ ಒಬ್ಬರಿಂದ ತಟ್ಟಕ್ಕಾಗೋದಿಲ್ಲ. ಚಪ್ಪಾಳೆ ಪ್ರತಿಯೊಬ್ಬರು ತಟ್ಟಿದಾಗ ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ಸುಂದರ ಕಾರ್ಯಕ್ರಮ ಬರ್ತದೆ. ಇದಕ್ಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನ ಬಳ್ಳೂರು ಗ್ರಾಮಸ್ಥರಿಗೆ ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತೀನಿ. ಜೋರಾದ ಚಪ್ಪಾಳೆಯನ್ನ ಕೊಡಬೇಕು. ಇವತ್ತು ನೀವೇನು ಕಾರ್ಯಕ್ರಮ ನೋಡ್ತಿದ್ದೀರಾ, ಇದಕ್ಕೆಲ್ಲ ಬಳ್ಳೂರಿನ ಗ್ರಾಮಸ್ಥರ ಒಂದು ಪ್ರಯತ್ನ ಇದೆ, ಎಲ್ಲ ರೀತಿಯ ಸಹಕಾರ ಇದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಆನಂದದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಬಳ್ಳೂರಿನ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಈ ದಿನ ನಮ್ಮ ಹೇಮಂತ್ ಅವರ ನೇತೃತ್ವದಲ್ಲಿ ಈ ಒಂದು ರಸ ಮಂಜರಿ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಳ್ಳೂರಿನ ಗ್ರಾಮದ ಜನತೆ ತುಂಬ ಶಿಸ್ತು ಮತ್ತು ಎಲ್ಲ ವಿಜೃಂಭಣೆಯಿಂದ ಮಾಡುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವುದಕ್ಕೆ ನನಗೆ ತುಂಬ ಸಂತೋಷ ಆಗ್ತೈತೆ. ಮತ್ತು ವರ್ಷವೂ ನಮ್ಮ NMR ನೇತೃತ್ವದಲ್ಲಿ ಕುರುಕ್ಷೇತ್ರ ನಾಟಕವನ್ನು ನಿನ್ನೆ ತಾನೇ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ಈ ಒಂದು ರಸಮಂಜರಿ ಕಾರ್ಯಕ್ರಮ ಆದಮೇಲೆ ಕರಗಮ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗಿಯಾಗಿರುವ ನಮ್ಮ ಎಲ್ಲ ಬಳ್ಳೂರಿನ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರಿಗೆ ನಾನು ಲಕ್ಷ್ಮೀ ನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಅಂಗವಾಗಿ ಶುಭಾಶಯಗಳನ್ನು ಕೋರಿಸ್ತಾ ಇದ್ದೇನೆ. ವೆರಿ ಗುಡ್. ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ. Ready? Count. Ready? 1. Last Pallavi will go on the beat now. Ready? 1, 2, 1, 2, 3, 4. ಗುರಾಯಿಸ್ತವ್ರೆ. ಬಾವಾ ನಿಂಗಿದೆ ಆಮೇಲೆ ಇಲ್ಲ ಎಂತ ಇಲ್ಲ ಇದೆ ಚಿನ್ನ ಅಂತೀವಿ. ಅವ ಚಿನ್ನ ಅಂತಾರಂತೆ. ಚಿನ್ನ ಅಂತ ಕರೆದು ತೆಲುಗುಲಿ ಹೇಳ್ತಾರೆ ಅದು ಚಿನ್ನ ಅಂತ. ಹೌದಾ? ಓಕೆ ಸರಿ. ಸೊ ಇದೇ ಲವ್ ಯಾವಾಗ್ಲೂ ಇರ್ಲಿ. ಸೆಲ್ಫಿ ತೆಗೆಸ್ಕೊಳ್ಳೋ ಬಿದ್ದಾಯ್ತು ಡಾಟ್ ಅಂತ ಹೇಳಕ್ ಬಂದೆ. ಓಕೆ ಸರ್, ಓಕೆ ಸರ್. ಹೈ ಫೈ ಸರ್. ಏನ್ ಸರ್ ನಿನ್ನ ವೈಫೈಗೆ ನಾನು ವೈಫೈ ಸಿಗಾಕಿದ್ರು ನಿಂತ್ಕೊ. ಇಲ್ಲಿ ನಾವು ಟೆನ್ಷನ್ ಅಲ್ಲಿ ಇದೀವಿ, ಕಾರ್ಯಕ್ರಮ ನಡೀತಲ್ಲ ಅಮ್ಮ ಲ್ಯಾಬ್ ಮಾಡ್ಕೊಂಡು ಮಾತಾಡ್ತಾ ಇದ್ದೆ ಅಂತ ಇಲ್ಲಿ ಮಾತಾಡ್ತಿ ಸುಮ್ನೆ. ಹಲೋ, ಒಂದೊಂದು ನೀಟಾಗಿ ಲಾಸ್ಟ್ ಅಲ್ಲಿ ಇರೋರ್ಗು ಕೇಳಿಸ್ಲಿ ಅಂತ ನಿಧಾನಕ್ಕೆ ಮಾತಾಡ್ತಾರೆ. ಹಂಗಾದ್ರೆ ಒಂದ್ ಮೆಸೇಜ್ ಮಾಡ್ಬಿಡಕ್ ಕೇಳಿ ಓದ್ಕೊಂಡ್ ಕೂತಿರ್ತಾರಲ್ಲ. ನಾನು ಯಾರು? ಆಫೀಸರ್. ಎಸ್ ಐ
ಎಸ್ ಐ ಸರ್ ಅಲ್ಲ, ಕಾಲ್ ಹುಷಾರಾಗಿತ್ತಮ್ಮ. ಆಮೇಲೆ ಕೆಳಗಿಳಿಗೆ ಹೋಗ್ಬಿಟ್ಟಿಯಾ? ಅಲ್ಲೆಲ್ಲ ಅಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ. ನೀ ಸ್ಟೇಜ್ ಮುಂದ್ಗಡೆ ನಿಂತ್ಕೋ, ಹಿಂದೆ ನಿಂತ್ಕೊಂಬೇಡ. ಯಾವ್ದೋ ಮಳೆ ಎದ್ದೈತೆ ಅಂತ ಅಂದ್ಬಿಟ್ಟು ಕುತ್ಗೆ ತಂದು ಹುಡುಕ್ಬಿಡ್ತಾನೆ. ಅಷ್ಟು ಅವಮಾನ ಮಾಡ್ಬೇಡಿ ಸರ್. ಸಬ್ಕಿಪ್ಲಿ ಮೇಲ್ ಬಂದ್ಬಿಡೋದು. ಪಿಸಿ ಸರ್ ಯಾಕೋ ಪೊಲೀಸ್ ಕೆಲಸ ಬೇಜಾರು. ಪಿಸಿ ಗಾರೆ ಕೆಲ್ಸಕ್ಕೆ ಹೋಗ್ಬಿಡಿ ಸರ್. ಸರ್ 150 ರೂಪಾಯಿ ಸರ್ ನಿಮ್ಗೆ ಅಂದ್ರೆ ಮಾತಾಡ್ತೀನಿ. 1000 ರೂಪೀಸ್ ಎಕ್ಸ್ಟ್ರಾ ಕೊಡ್ತಾರೆ ಏನ್ ಸರ್? ಕಪ್ಪರ್ ಮುಗೆ ಸರ್ ಎಷ್ಟು ಸರ್? ನೀನ್ ಹೇರ್ ಸ್ಟೈಲ್ಗೆ ಅಷ್ಟೇ. ಆಮೇಲೆ ಎಲ್ಲ ಕಡೆ ಗಾರೆ ಕೆಲ್ಸಕ್ಕೆ ಹೋಗ್ತೀರಿ ಅಂತಲ್ಲ, ದುಡ್ಡು ಮಾಡಕ್ಕೆ ಏನಾದ್ರು ಐಡಿಯಾ ಇದ್ರೆ ಹೇಳು ಅಂತ. ಸೂಪರ್ ಇದೆ ಸರ್. ಏನ್ ಗೊತ್ತಾ, ಬಳ್ಳೂರಲ್ಲಿ ಕಾಲ್ ತೆಗೆದು ಹಾಕೊಂಬಿಡು. ಸರಿ ಸರ್. ದೂರ ನಿಂತ್ಕೋ, ಕುಳಿಮಿಂಟಿ ಅಲ್ಲಿ ನಿಂತ್ಕೊಳ್ಳಿ. ಸರ್ ಪಟಾಕಿ ಈಸಿಯಾಗಿ ಸಿಗುತ್ತೆ, ಹಚ್ಚಿಸ್ಬಿಡ್ತೀನಿ ಆಮೇಲೆ. ಸರಿ ಇಲ್ಲ ನಾನು ಪಟಾಕಿ ಯಾರ್ದಾದ್ರೇನು ಹಚ್ಚೋರು ನಾವಾಗಿರ್ಬೇಕಷ್ಟೇ. ಹಾ ಬಾಯ್ಲಿ ಸರ್. ಹಂಗಲ್ಲ ಸರ್, ಒಂದು ಬ್ಯೂಟಿಫುಲ್ ಐಡಿಯಾ ಇದೆ ಸರ್. ಏನ್ ಗೊತ್ತಾ, ಈ ಬಳ್ಳೂರಲ್ಲಿ ಕಾರ್ತಿ ಅಂತ ಇದ್ದಾನೆ ಸರ್, ಉರಿ ಕಾರ್ತಿ ಅಂತ. ಒಂದು ATM ಅಲ್ಲಿ ಕೆಲಸ ಮಾಡ್ತಿದ್ದ. 3 ತಿಂಗಳು ಕೆಲಸ ಮಾಡಿದಷ್ಟೇ ಸರ್. 3 ಕೋಟಿ ದುಡ್ಡು ಇಟ್ಬಿಟ್ಟವನೆ ಸರ್. ಹೆಂಗೆ ಅಂತ ಗೊತ್ತಾಯ್ತಲ್ಲ, ಹಾಕೊಂಡ್ ರುಬ್ಬಿ ಸರ್. ನಿಮಗ್ 50, ನನಗ್ 50 ಸರ್. ಅಯ್ಯೋ 50 ರೂಪಾಯಿಗೆ ಉಸುರು ಕಟ್ಕೊಂಡು ಡೈಲಾಗ್ ಹೇಳ್ತೀಯಲ್ಲಮ್ಮ. ಸರ್ ಹಂಗಲ್ಲ ಸರ್. ಯಪ್ಪ ಹೆಂಗೆ ಹೇಳಿ ಸರ್, ಬಂದಿರೋ ಲಾಭದಲ್ಲಿ ನಿಮ್ಗರ್ಧ ನನಗರ್ಧ ಅಂತ. 5 ನಂಬರ್ ಹೇಳ ಒಂದು. ಸರ್ 001010 ಸರ್. ಓಕೆ. ಹಲೋ 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 ಹಲೋ. ರಾಂಗ್ ನಂಬರ್. ರಾಂಗ್ ನಂಬರ್ ಅಂತ. ಹಲೋ ಹಲೋ ರಾಂಗ್ ನಂಬರ್. ಮಾತಾಡಕ್ಕಿಂತ ಮುಂಚೆನೆ ರಾಂಗ್ ನಂಬರ್ ಅಂತೇನೋ ನಾಯಿ. ಮಾತಾಡ್ದೇನಾ ನಾಯಿ? ಮಾತಾಡ್ದೆ. ಆಯ್ತು, ರಾಂಗ್ ನಂಬರ್. ಹಲೋ ನಮಸ್ಕಾರ. ಹುಲಿಯವ್ರಾ? ಹ್ಞೂ ಸರ್, ಇವತ್ತು ಸೌಟು ನಾಳೆ ಕಟ್ಔಟು ಸರ್. ಓ ಎಲ್ರಿದ್ದೀರಿ? ಇಲ್ಲದೆ ಸರ್, ನೀವು ಮತ್ತೆ ಆರಾಮ? ಲೋಪರ್ ನನ್ನ ಮಗನೇ, ಎಲ್ಲಿದ್ದೀನಿ? 5 ನಿಮಿಷ ಸ್ಟೇಷನ್ಗೆ ಬರ್ಬೇಕು, ಇಲ್ಲಾದ್ರೂ ಬೂಟು ಹಾಕ ಬತ್ತಿ ಸರ್. ಹಾ ಬೇಗಪ್ಪ. ಹಾ ಸರ್. ಮರ್ತ್ಬಿಟ್ಟವನೆ. ಇಲ್ಲ ಸರ್, ಬರ್ತಾರೆ ಸರ್, ಬರ್ತಾರೆ ಸರ್. ಹಾ ಏ ಬಾರೋ. ಅವ್ನು ಸಾಂಗ್ ಆಗ್ತಾ ಬರಲ್ಲ. ಅವ್ನು ಬಿಸಿ ಅಂತಿಷ್ಟು ಹೊರಬಂದ ಕತ್ತರಿನ ಕೈಪಿಂದ ಡುಮ್ 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 ಕುಟಕ ಡುಮ್ 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 ಹಳಕೇಸು ಗೊತ್ತಾಗ ಜರಬೇಕಿಂದ ಡುಮ್ 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 ಡುಮ್. ಏ ಸಾಕು ಸಾಕು ಬಿಡ ಪಾಪ, ಸಾಕು. ಆಗ ಕಟ್ಟಿ ಬಿಡು. ಕಡ್ಡಿ ಒದ್ರುವ ಇಲ್ಲ ನಿಂಗೆ? ಹಿಂಗ್ ನಡ್ಕೊಂಡ್ ಬತ್ತೆ. ಸಾಂಗ್ ಹಾಕಿದ್ರೆ ಇತ್ತಪ್ಪ ಇತ್ತಪ್ಪ. ಎಲ್ಲ ಅದು ಒಡಿಸ್ಕೊ ಅಂತ. ಏನೋ ಕರೆಕ್ಟ್. ಏನ್ ನಮ್ಮೂರು ಗ್ರಾಮ ದೇವತೆ ಆಡ್ದಂಗ ತಪ್ಪೈತಿ. ಬಾರ ಬರ ಈ ಕಡೆ. ನೀನೇನ ಕಾರ್ತೆ? ಆ ಕಡೆಗೆ ಹೋಗ್ಬೇಡ. ಅವನಂತೂ ಸರಿನೇ ಇಲ್ಲ. ಅವನು ಸುಮಾರು ದಿನ ಆಗೈತೆ. ಕೇಕ್ ಕಟ್ ಮಾಡ್ಕೊಳಕ್ ಕಟ್ ಮಾಡಿ ಹಾಕ್ಬಿಡ್ತಾನೆ ಅವನು. ಅಮ್ಮ ಅವ್ನಿಗೊಂದು ಚೇರ್ ಹಾಕಮ್ಮ. ಬೇಡ ಸರ್, ಬೇಡ ಅಂತ ಬಿಡಮ್ಮ. ಇಲ್ಲಿ ಒಂದು ಹಾಕ. ಏನು ಹಂಗಂದ್ರೆ ಒಡ್ಸ್ಕೋಗ್ ನಾನು ಮೂರ್ಸಿಗ. ಹಾಕ. ಒಂದೇ ಚೇರ್ ಇತ್ತು ಸರ್, ಸಾಕು. ಇನ್ನೇನು ಹಾಸಿಗೆ ತಂದು ಹಾಸ್ಬಿಡಿ, ಒಂದೇ ಸಾಕು. ಕೂತ್ಕೊಳ್ಳಲ್ಲ. ಯಾರು ಸರ್ ಇವಳು? ಅವಳು ನಾನೇ ಇಡ್ತೀನಿ. ನೋಡಕ್ಕೆ ಆಗಲ್ಲ ಬಿಡಿ ಸರ್. ಅದು ಹೆಂಗ್ ಸರ್ ಮದುವೆ? ನೀನ್ ಯಾಕೆ ನೋಡ್ಬೇಕು? ನೋಡ್ಬೇಕು. ಎತ್ತು ನಾನಾಗಿದ್ರೆ ಹಿಂಗೂ ನೋಡ್ತಾ ಇರ್ಲಿಲ್ಲ ಸರ್. ಹೆಂಗ್ ಸರ್? ಇವನೇ ರಿಜೆಕ್ಟ್ ಮಾಡೋನಂದ್ರೆ ನಾನು ಹೆಂಗ್ ಸರ್ ಮದುವೆ ಅವಳನ್ನ ಕರೆಕ್ಟ್ ಆಗಿ ನೋಡಿ. ಒಂದು ಆಪೆ ತಗೊಂಡು ಆಟ ಕೊಡಿದ್ರೆ ಹೆಂಗ ಅವಳು ಹಂಗ ಅವಳು ನೋಡಿ ಸರ್. ಇಡೀ ಏನ ಬೇಜಾನ್ ದುಡ್ಡು ಮಾಡಿ ಇಟ್ಬಿಡಿದಂತೆ. ಬೇಜಾನ್ ಸರ್. ಹೇಳು. ಇಲ್ಲಿ ಕುತ್ಕೊಬಿಡಮ್ಮ. ಹೇಳು. ದುಡ್ಡು ಮಾಡಿದ್ಯ ಅಂತಲ್ಲ, ಹೇಳ. ಹೇಳಿ ಸರ್. ಇದಕ್ಕೋ ಹೇಳಂದ ಮಗನ ಕೂತ್ಕೊಂಡು ಹೇಳು. ಯಾರು ಇವನು? ಇದಕ್ಕೋ ಕುತ್ಕೊಂಡು ಹೇಳೋದು. ಇತ್ತು ನಮ್ಮ ಮಗನ ಕೂತ್ಕೊಂಡು ಹೇಳೋದ್ರೆ ಕೂತ್ಕೊಂಡು ಎದ್ದೇಳೋದಲ್ಲ. ಕೂತ್ಕೊಂಡು ನಾ ಕೇಳಿದ್ನ ಪಟಾಪಟ್ ಹೇಳು. ಹಂಗ ಹೇಳು. ದುಡ್ಡು ಮಾಡಿ ಇಟ್ಟಿದ್ಯಾ ಅಂತಲ್ಲ, ಎಲ್ಲಿಟ್ಟಿದ್ಯಾ? ಪಟಾಪಟ್ ಸರ್. ಪಟಾಪಟ್ ಹೇಳೋದಲ್ಲ, ಪಿನ್ ಟು ಪಿನ್ನು. ಇವನು ವೆರ್ಬಲ್ ಇಂಗ್ಲೀಷ್. ಅಫ್ಕೋರ್ಸ್. ನಾ ಕೇಳಿದ್ನ ಪಿನ್ ಟು ಪಿನ್ ಹೇಳ್ಕೊಂತ ಹೋಗು. ಗೊತ್ತಾಯ್ತಾ? ದುಡ್ಡು ಎಲ್ಲಿಟ್ಟಿದ್ಯಾ? ಏನು ಪಿನ್ ಇಸ್ ಇನ್ಸೈಡ್. ನೀನ್
ನೀನು ನಿನ್ ಹೆಂಡತಿ ಸರಿಕಾಕ ಪಿನ್ನೆಲ್ಲ ಹೇಳ್ತಾ ಇರೋದು ನಾನು ಯು ನೋ ಇಂಗ್ಲಿಷ್ ದುಡ್ಡು ಎಲ್ಲಿಟ್ಟಿದ್ಯಾ ಬೈಲಿ ದುಡ್ಡು ಎಲ್ಲಿಟ್ಟಿದ್ಯಾ ಅಂತ ಹೇಳ್ಬೇಕು ಅದ್ ಸರಿ ಬಿಡು ಕಾರ್ತಿಯೇನು ನಿನ್ನ ಹೆಸರು ಇಲ್ಲಪ್ಪ ನಿಮ್ಮ ಅಪ್ಪನ ಹೆಸರೇನು ಬರ್ಕಳಿ ಬರ್ಕಳಮ್ಮ ಅವ್ನ ಅಪ್ಪನ ಹೆಸರು ಬರ್ಕಳಿ ಹೇಳ್ತಾನೆ ಬರ್ಕ ಬೇಗನೆ ಹಾ ಹೇಳು ಬರ್ಕಳಿ ಬರ್ಕತ್ತಾಳೆ ಹೇಳಲ್ಲ ಬರ್ಕಳಿ ಬರ್ಕತ್ತಾಳೆ ಹೇಳ ನಮ್ಮ ಅಪ್ಪನ ಹೆಸರು ಬರ್ಕಳಿ ಅಂತ ನಿನ್ ಮಕ್ಕ ಇಷ್ಟ ನಿಮ್ಮ ಅಪ್ಪನ ಹೆಸರು ಬರ್ಕಳಿ ಅಪ್ಪನ ಹೆಸರು ಬರ್ಕಳಿ ನಿಮ್ಮ ಅಮ್ಮನ ಹೆಸರೇನು ಮಲ್ಕಳಿ ಸರ್ ಮಲ್ಕಳಿ ಸರ್ ಹೇಳು ಇಲ್ಲ ನಮ್ಮ ಮೌನ ಹೆಸರೇ ಮಲ್ಕಳಿ ಅಂತ ಸರ್ ಕಲಿ ನಿಮ್ಮ ಅವನ ಹೆಸರು ಮಲ್ಕಳಿ ನಿಮ್ಮ ಅಪ್ಪನ ಹೆಸರು ಬರ್ಕಳಿ ನಿಮ್ಮ ಹೆಸರೇನು ಕುತ್ಕಳಿ ಸರ್ ಯಾವ ಕಿತ್ತೋದ್ ಫ್ಯಾಮಿಲಿ ರೀ ಬರ್ಕಳಿ ಕೆರ್ಕಳಿ ಮೊದ್ಲೇ ಟೆನ್ಷನ್ ಅಲ್ಲಿ ಸಾವಿರ ಟೆನ್ಷನ್ ಇದೆ ಕಣೋ ತಲೆಯಲ್ಲಿ ಎಲ್ಸ ಬರೀ ಕೂದ್ಲೆ ಐತೆ ಅಲ್ಲ ನಾನು ಹಳ್ಳಿಯಿಂದ ಬಂದವನಲ್ಲ ಸೆಂಟ್ರಲ್ ಜೈಲಿಂದ ಬಂದವನು ಸುಮ್ಮನೆ ಆಟೋದಲ್ಲಿ ಬಂದಿದ್ರು 30 ರೂಪಾಯಿ ಬಿಟ್ಟು ಹೋಗನ್ಸ ಯಾರು ತಲಾಟೆ ನಮ್ಮ ಮನೆ ಬೈಲಿ ಇಂಥ ತಲಾಟೆಗಳೇ ಬೇಡ ದುಡ್ಡು ಎಲ್ಲಿಟ್ಟಿದೆ ಅಂತ ಹೇಳು ಇಲ್ಲ ಅಂದ್ರೆ ಅಂಗಡಿಗೆ ಹೋಗಿ ಖಾರದ ಪುಡಿಯನ್ನು ತಂದು ದೊಣ್ಣೆಗೆ ಸವರಿ ತೆಗೆದು ಅಟ್ಟದ ಮೇಲೆ ಇಟ್ಟಿರ್ತೀನಿ ಸಾಂಬಾರ್ಗೆ ಇಲ್ಲ ಅಂದ್ರೆ ಗಳ್ಳಾಡಿಸ್ತೀನಿ ಎಂದಿತ್ತು ಹೇಳ ರೆಸ್ಪೆಕ್ಟ್ ಕೊಡು ಅವರು ಸಾಹೇಬ್ರು ನಿಧಾನ ನಿಮ್ದೆಲ್ಲ ಆಗಿದೆ ಏಯ್ ಕೂತ್ಕೋ ಹೇಳು ಎಲ್ಲಿಟ್ಟಿದೆ ಅವತ್ತು ಬೆಳಿಗ್ಗೆ 5 ಗಂಟೆ ಸರ್ ಕೋಳಿ ಹೋಗೋಕೆ ಅಂತ ನೋಡ್ತೀನಿ ನಾನು ಎಂಟ್ರಿ ಕೋಳಿ ಕೊಕ್ಕೋ ಅನ್ನೋದು ಇನ್ನೇನು ಹೇಮಂತ್ ಸರ್ ಮನೇಲಿ ಬಹು ಅಂತ ಪುಗಳುತ್ತಾ